ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಈ ವ್ಲಾಗ್ನ ಪೂರ್ತಿ ನೋಡಿ, ಚೆನ್ನಾಗಿದೆ ಈ ವ್ಲಾಗ್. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಫಾರ್ ಅಡ್ವಾನ್ಸ್. ಇವಾಗ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ. ಏನೇನಾಗುತ್ತೆ ನೋಡೋಣ ಬನ್ನಿ. ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಗಾಯ್ಸ್. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಇವಾಗ ದೇವಸ್ಥಾನಕ್ಕೆ ಬಂತೀವಿ. ದೇವಸ್ಥಾನಕ್ಕೆ ಒಳಗೆ ಹೋಗೋಣ ಬನ್ನಿ. ದೇವಸ್ಥಾನ ಎಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಎಲ್ಲರಿಗೂ ಅಡ್ವಾನ್ಸ್ ಅಲ್ಲ, ಹ್ಯಾಪಿ ಶಿವರಾತ್ರಿ. .0 ಹೋಗಿದೆ. ಈಗ ಮತ್ತೆ ಎಕ್ಸಾಮ್ ಮುಗಿರೋದ್ರಿಂದ ಇನ್ನ ಇದೆ 3 ಸಬ್ಜೆಕ್ಟ್. ಶಿವಾಲಯಕ್ಕೆ ಬಂದು ಪ್ರಸಾದ ತಿಂತಾ ಇದ್ದಾರೆ. ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ತಿಂತಕೊಂಡು ಇವಾಗ ದೇವ್ರ ನೋಡ್ಕೊಂಡು ಇವಾಗ ಹೊರಡೋಣ ಬನ್ನಿ. ಮಾಡು ಮಾತಾಡು. ತುಂಬಾ ಚೆನ್ನಾಗಿದೆ. ಶಿವಮೊಗ್ಗದಲ್ಲಿ ಅಕ್ಕಪಕ್ಕ ಬಂದು ಶಿವಾಲಯಕ್ಕೆ ಏನೋ ದರ್ಶನ ಪಡೆಯಿರಿ. ಇವಾಗ ಮನೆಗೆ ಹೋಗ್ತಿದೀವಿ. ಬರ್ರಿ ಹೋಗೋಣ ಮನೆಗೆ. ದೀಕ್ಷಿತ್ ಅವ್ರು ಗಾಡಿ ಹೊಡೆಯಕತ್ತೀರ ಈಗ ಜಾತ್ರೆಯಲ್ಲಿ. ಜ್ಯೂಸ್ ಮಾಡ್ಕೊಳಿಕ್ಕೆ ಚೆನ್ನಾಗಿದೆ. ಸ್ವಲ್ಪ ಒಳ್ಳೆ ತಗೊಂಡೋಗಿತ್ತು. ಬೆಂಡಾಗಿತ್ತು. ಹೌದಾ? ಅಲ್ಲೇ ನೋಡಕ್ಕಾಗಿಲ್ಲ ಮತ್ತೆ. ಜೋಡಿಸ್ಬಿಟ್ಟಿರ್ಬೇಕು. ಕೆಳಗೆ ನಟ್ಟಿ ಹೊಡಿ. ಇವಾಗ ಟಗರು ಫೈಟ್ ನೋಡೋಣ ಅಂತ ಅಂದ್ಬಿಟ್ಟು ರಾತ್ರಿ ಹೋಗೋಣ ಅನ್ಕೊಂಡಿದೀವಿ. ನೋಡೋಣ ಅಲ್ಲೇ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ಬಂದಿದ್ದೀವಿ ಟಗರು ಫೈಟ್ ನೋಡೋಕೆ. ಈಗ ಊಟ ಕೊಟ್ಟಿದ್ದಾರೆ, ಊಟ ತಿಂತಾ ಇದ್ದೀವಿ. ಊಟ ತಿನ್ಕೊಂಡು ನೋಡೋಕೆ ಹೋಗೋಣ ಅಂತ ನಾವು ತೋರ್ಸೋಣ ಅಂದ್ಕೊಂಡ್ವಿ, ಆದರೆ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಫುಲ್ಲು ಲೈಟ್ ಇತ್ತ ಅಲ್ಲಿ ಎಲ್ಲ, ಅದು ಬ್ಲರ್ರಾಗಿ ಬರ್ತಿತ್ತು ವಿಡಿಯೋ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಊಟ ಉಂಡ್ಬಿಟ್ಟು ಹೊರಡೋಣ ಅಂದ್ಕೊಂಡಿದ್ದೀವಿ. ನಾವೆಲ್ಲ ಟಗರು ಫೈಟ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ನೀವು ಬರ್ರಿ, ವಿಸಿಟ್ ಕೊಡ್ರಿ, ಚೆನ್ನಾಗಿದೆ ಗಾಯ್ಸ್. ದೀಕ್ಷಿತ ಅವರು ಪಲಾವ್ ಮತ್ತೆ ಸಾಗು ಮಾಡಿದ್ದಾರೆ. ಎಲ್ಲಾರ್ಗು ಊಟ ನಡೀತಾ ಇದೆ. ಎಲ್ಲ ಲೈಟ್ ಬೆಳಕಲ್ಲ ಕಾಣಿಸ್ತಾ ಇಲ್ಲ, ಏನು ಕಾಣಲ್ಲ, ಕಾಣೋದಿಲ್ಲ ಇದ್ರೊಳಗಡೆ. ಗೈಸ್ ಇವಾಗ ಎಲ್ಲ ಟಗರು ಫೈಟ್ ಎಲ್ಲ ನೋಡ್ಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹೊಸ ದೇವಸ್ಥಾನ ಕಟ್ಟಿದಾರಂತೆ ನಮ್ಮ ಮನೆ ದೇವರಿಂದು, ಅದಕ್ಕೆ ಹೋಗ್ತಾ ಇದೀವಿ. ಬರ್ರಿ ನೋಡ್ಕೊಂಬರೋಣ ಹೇಗೆ ಕಟ್ಟಿದ್ದಾರೆ ಅಂತ ಎಲ್ಲ, ಬನ್ನಿ. ಗೈಸ್ ಇವಾಗ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಯಕ್ಷಗಾನ ಎಲ್ಲ ನಡೀತಿದೆ, ಯಾಕಂದರೆ ಹೊಸದಲ್ಲ, ಅದಕ್ಕೆ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಈಗ ದೇವ್ರು ನೋಡೋಣ ಬನ್ನಿ ಗೈಸ್.
ಅಲ್ಲ ಅದು ಅಲ್ಲಿ ಅಲ್ಲಾದ್ರೂ ಹೊರಗಡೆ ದೇವಸ್ಥಾನದ ಹೊರಗಡೆ ಇದಾರ ಒಳಗಲ್ಲ ದೇವಸ್ಥಾನದೊಳಗೆ. ಆ ಕಡೆ ತಿರ್ಗ ಪ್ರಸಾದ ಸಾಧಿಸುತ್ತ ನಿನಗೆ ಇಲ್ಲ ಗೌಡಸಿದ್ದೇಶ್ವರ ಒಂದು, ಬೀರ್ಲಿಂಗೇಶ್ವರ ಒಂದು, ಇನ್ನು ಹುಡುಗರು ಎಲ್ಲ ಅವ್ನು ಹೇಳಿದ್ನಲ್ಲ ದಿಗು ಇಲ್ಲ ದಿಗು ಇಲ್ಲ ಅವನು ಅಲ್ಲೆಲ್ಲ ಇದೈತೆ ಅಂತ ಒಂದಲ್ಲ ಅಪ್ಪ ಅಲ್ಲಿ ಹೋಗ್ತೈತೆ. ಪ್ರಾಣಲಿಂಗವನಿಗೆ ಲಾರನು ಪರಶಿವ ಇದು ಶಿವಮೊಗ್ಗದ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಇಲ್ಲಿ ಯಕ್ಷಗಾನ ನಡೆಯುತ್ತಿದೆ. ಗೈಸ್ ಇವಾಗ ದೇವಸ್ಥಾನ ಎಲ್ಲ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಿಟಿ ಮಧ್ಯೆ ಇದೆಯಲ್ರಿ. ಗಾಯ್ಸ್ ನಾವು ಆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ತುಂಬ ರಶ್ ಇತ್ತು, ಅದಕ್ಕೆ ಹೋಗಿಲ್ಲ. ಈ ದೇವಸ್ಥಾನಕ್ಕೆ ತುಂಬ ಜಾಸ್ತಿ ಜನ ಬರ್ತಾರೆ, ಅದಕ್ಕೆ ಫುಲ್ಲು ದೊಡ್ಡ ಲೈನ್ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ನಾವು ಪ್ರತಿ ವರ್ಷ ಹೋಗ್ತಿದ್ವಿ, ಈ ವರ್ಷ ನಮ್ಮದು ಟೆಸ್ಟ್ ಇತ್ತಂತ ಹೋಗೋಕ್ಕಾಗಿಲ್ಲ ಅಷ್ಟೇ ಗಾಯ್ಸ್. ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಷ್ಟೇ ಗಾಯ್ಸ್ ಇವತ್ತು ಹೇಳೋದೇನಂದ್ರೆ ಎಕ್ಸಾಮ್ ಇದೆ, ಇವಾಗ ಓದ್ಕೊ ಹೋಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಶ್ರುತ ದಿಗಂತ್ ವ್ಲಾಗ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.